ಇದನ್ನು ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಆದಷ್ಟು ಕಮ್ಮಿನೇ ಹಾಕಬೇಕು. ಈ ರೀತಿಯಾಗಿ ಹಾಕಬೇಕು ಬುಡ. ದಿನಕ್ಕೆ ಒಂದು 2 ಸಲ ಹಾಕಬೇಕಾಗುತ್ತೆ. ಕುಂದಾಪುರ ಮಲ್ಲಿಗೆ ಯೂಟ್ಯೂಬ್ ಚಾನಲ್ ನೋಡುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನಾನಿವತ್ತು ಮಲ್ಲಿಗೆಯ ಹೂವಿನ ಗಿಡದ ಬುಡದಲ್ಲಿ ಮಳೆಗಾಲದಲ್ಲಿ ಮಳೆ ನೀರು ನಿಲ್ಲುತ್ತೆ ಅಂತ ಹೇಳಿ ಮಣ್ಣು ಹಾಕಿದ್ದೇವೆ. ಅದನ್ನೀಗ ಮಣ್ಣನ್ನು ತೆಗೆದು ಅದನ್ನು ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕುವಂಥ ಕೆಲಸ ಮಾಡ್ತಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮಳೆಗಾಲಕ್ಕೆ ಹಾಕಿದಂಥ ಗೊಬ್ಬರ ಇನ್ನೂ ಸಹ ಇದರಲ್ಲಿ ಉಂಟು. ಆದರೆ ನಾವು ಇದನ್ನು ತೆಗೆಯುವಾಗ ತುಂಬ ಜಾಗ್ರತೆಯಾಗಿ ತೆಗಿಬೇಕು. ಇದಕ್ಕೆ ಬೇರಿಗೆ ಪೆಟ್ಟಾಗಬಾರದು. ನೋಡಿ, ಇದೆಲ್ಲ ಹಾಕಿದಂಥ 2 ತಿಂಗಳ ಹಿಂದೆ ಹಾಕಿದಂಥ ಗೊಬ್ಬರ ಇನ್ನೂ ಸಹ ಉಂಟು. ಈ ಥರ ಮಣ್ಣನ್ನು ಫುಲ್ ಇದು ಮಾಡಿ ಮೆದು ಮಾಡಬೇಕು. ಗೊಬ್ಬರ ಹಾಕಲಿಕ್ಕೆಲ್ಲ ಒಳ್ಳೆ ಆಗ್ತದೆ, ಹೌದಲ್ಲ? ಮಣ್ಣು ತೆಗೆದು ನಂತರ ಈ ಥರ ಮಾಡಿದರೆ ಗೊಬ್ಬರ ಹಾಕಲಿಕ್ಕೆ ಒಳ್ಳೆ ಆಗ್ತದೆ. ಹೀಗೆ ಮಾಡಬೇಕು. ಈ ಥರ ಮಾಡಿ ನಾವು ಉಮ್ಮಿ ಮಿಕ್ಸ್ ಮಾಡಿದ ಕೋಳಿ ಗೊಬ್ಬರವನ್ನು ಇದಕ್ಕೆ ಈ ರೀತಿ ಹಾಕಬೇಕು. ಬುಡದ ಹತ್ತಿರ ಹಾಕಬಾರ್ದು, ಬದಿಯಲ್ಲಿ ಹಾಕಿದರೆ ಒಳ್ಳೆಯದು. ಬುಡದ ಸುತ್ತಲೂ ಹಾಕಿದರೆ ಒಳ್ಳೆಯದು. ಜಾಸ್ತಿ ಹಾಕಬಾರ್ದು, ಆದಷ್ಟು ಕಮ್ಮಿನೇ ಹಾಕಬೇಕು. ಈಗ ಹಾಕಿದ ನಂತರ ಈಗ ಸ್ವಲ್ಪ ಮಣ್ಣು ಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಇದಕ್ಕೆ ಮಣ್ಣು ಹಾಕಬೇಕು. ಸ್ವಲ್ಪ ಈ ರೀತಿ ಹೀಗೆ ಹಾಕಿ ಈಗ ಸ್ವಲ್ಪ ಮುಚ್ಚಬೇಕು. ಇದೇ ಥರ ಇನ್ನು 2-3 ಗಿಡ ಉಂಟು ಬುಡ ಬಿಡಿಸಲಿಕ್ಕೆ ಬಿಡಿಸ್ತಾ ಇದ್ದೇನೆ. ಇದನ್ನು ಹಾಕಬೇಕು, ಜಾಸ್ತಿ ಹಾಕಬಾರ್ದು, ಆದಷ್ಟು ಕಮ್ಮಿನೇ ಹಾಕಬೇಕು. ಈ ರೀತಿಯಾಗಿ ಹಾಕಬೇಕು ಬುಡ. ದಿನಕ್ಕೆ ಒಂದು 2 ಸಲ ಹಾಕಬೇಕಾಗುತ್ತೆ. ಹಾಗೆ ಅಂತ ಮಲ್ಲಿಗೆ ಗಿಡಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಎಳಚಿದ್ರೆ ಇದು ಬಿಸಿಲು ತಾಗಿದ್ದು ಈ ಟೈಮಲ್ಲಿ ಬಿಸಿಲು ತಾಗಬೇಕು. ಬಿಸಿಲು ತಾಗಿದೆ ಹಾಗೆ ತಂಪು ಇದ್ದರೆ ಆಗಲೇ ಆಗುತ್ತೆ. ಬುಡದ ಹತ್ತಿರ ಹಾಕುವ, ಜಾಸ್ತಿ ದೂರನೇ ಹಾಕಿದರೆ ಒಳ್ಳೆಯದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ.